ಪ್ರೈಸ್ ದ ಲಾರ್ಡ್. ಜೀವವುಳ್ಳ ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ, ದೇವರು ನಮ್ಮನ್ನ ಎಷ್ಟೋ ಪ್ರೀತಿಸಿ ದಿನ ದಿನವನ್ನು ಒದಗಿಸಿಕೊಟ್ಟು ತನ್ನ ಚಿತ್ತವನ್ನು ನಮ್ಮ ಜೀವನದಲ್ಲಿ ನೆರವೇರಿಸುವನಾಗಿದ್ದಾನೆ. ಆಮೇಲೆ ಅದೇ ರೀತಿಯಲ್ಲಿ ತನ್ನ ವಾಕ್ಯದ ಮೂಲಕ ಈ ದಿನ ತನ್ನ ಚಿತ್ತವನ್ನು ನಮ್ಮ ಜೀವನದಲ್ಲಿ ನೆರವೇರಿಸಬೇಕೆಂಬುದಾಗಿ ಆತನ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರಿಸಿ ಆಶೀರ್ವಾದಕರವಾಗಿ ನಮ್ಮನ್ನು ನಡೆಸಬೇಕೆಂಬುದಾಗಿ ದೇವರು ದಿನವನ್ನು ಏರ್ಪಡಿಸಿಕೊಟ್ಟಿರುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಚನ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ದೇವರು ನಮ್ಮ ಪ್ರತಿ ಪರಿಸ್ಥಿತಿಗಳನ್ನು ತಿಳಿದುಕೊಳ್ಳುವಂಥ ದೇವಾದಿ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರಿಗೆ ಕೆಲವೊಂದು ಪರಿಸ್ಥಿತಿಗಳು ನಮಗೆ ಅರ್ಥವಾಗದೇ ಇರಬಹುದು. ಕೆಲವೊಂದು ಪರಿಸ್ಥಿತಿಗಳು ಮನುಷ್ಯರಿಗೆ ಅರ್ಥವಾಗೋದಿಲ್ಲ. ಆದರೆ ನನ್ನ ಜೀವ ಸ್ವರೂಪನ ಅಂತ ದೇವರು ಮನುಷ್ಯರಿಗೂ ಅಂತೆ ಯಾವ ಪರಿಸ್ಥಿತಿ ಆದರೂ ಅದು ತಿಳಿದುಕೊಳ್ಳುವಂಥ ದೇವರು, ತಿಳಿದುಕೊಂಡ ಇರುವ ಆತನಾಗಿದ್ದಾನೆ. ಯಾಕೆಂದರೆ ನಮ್ಮ ಹೃದಯವನ್ನು ಪರೀಕ್ಷಿಸುವಂಥ ದೇವರಾಗಿದ್ದಾರೆ. ಆಮೇಲೆ ಹಾಗಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಸೊ ಕೆಲವೊಂದು ಪರಿಸ್ಥಿತಿಗಳು ನಾವು ಬಾಯಿ ತೆರೆದು ಕೆಲವೊಬ್ಬರಿಗೆ ಹೇಳಿದ್ರು ಅರ್ಥ ಆಗದ ಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಆದರೆ ದೇವರು ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಾನು ನಿನ್ನ ಮುಂದೆ ಹೋಗಿ ನಿನಗೆ ಅಡ್ಡವಾಗಿರುವಂಥ ಪ್ರತಿ ದಿಣ್ಣೆಗಳನ್ನು ನಾನು ಏನು ಮಾಡ್ತೇನೆ, ಸಮಪಡಿಸ್ತೇನೆ. ಮನುಷ್ಯರು ನಾವು ನೋಡ್ತಾ ಇದ್ದೇವೆ ಈ ಲೋಕದ ಯಾತ್ರೆ ನಾವು ಎಷ್ಟು ಉನ್ನತವಾಗಿ ಬೆಳಿಬೇಕು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಈ ಲೋಕದಲ್ಲಿ ದೇವರಿಗೆ ಮಹಿಮಕರವಾಗಿ ಆಗಿರ್ಬೋದು, ನಾವು ಬೆಳಿಬೇಕು ಎಂಬುದಾಗಿ ನಾವು ನೋಡುವಾಗ ಅನೇಕ ಸಂದರ್ಭದಲ್ಲಿ ಮನುಷ್ಯರು ನಮ್ಮನ್ನ ತಳ್ಳಿ ಬಿಡುವಂಥವರಾಗಿದ್ದಾರೆ. ನಮ್ಮನ್ನ ಬೀಳಿಸುವಂಥವರೇ ಆಗಿದ್ದಾರೆ. ನಮ್ಮನ್ನ ಪ್ರೋತ್ಸಾಹ ಪಡಿಸುವಂಥವ್ರು ಯಾರೂ ಇಲ್ಲ. ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಮಾಡದೇ ಇರುವಂಥ ಸ್ಥಿತಿಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗುವಂಥವ್ರು ನಾವು ನೋಡ್ತೇವೆ. ಯಾವ ಅಡ್ಡಿ ಇಲ್ಲ ಅಂದುಕೊಂಡಾಗ ಅವರೇ ನಮಗೆ ಅಡ್ಡಿಯಾಗಿ ತಯಾರಾಗುವಂಥವ್ರನ್ನ ನಾವು ನೋಡ್ತಾ ಇದ್ದೇವೆ. ಅದು ಸ್ನೇಹಿತರೇ ಆಗಿರ್ಬೋದು, ಅದು ಬಂಧು ಬಾಂಧವರೇ ಆಗಿರ್ಬೋದು, ತಿಳಿದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಒಂದು ಅಭಿವೃದ್ಧಿಗೆ ಹೋಗ್ತಾ ಇದ್ದೇವೆ, ಒಂದು ಉನ್ನತವಾಗಿ ನಾವು ಬೆಳೀತಾ ಇದ್ದೇವೆ. ನಮ್ಮ ಕುಟುಂಬ ದೇವರಲ್ಲಿ ಅತ್ಯುನ್ನತವಾಗಿದೆ, ಉನ್ನತವಾಗಿದೆ, ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಈ ಲೋಕದ ಯಾತ್ರೆಯಲ್ಲಿ ಬೇಕಾಗಿರುವಂಥ ಪ್ರತಿಯೊಂದನ್ನು ದೇವರು ಹಂತವಾಗಿ ಒದಗಿಸಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಹೊಂದಿಕೊಳ್ತಾ ಇದ್ದೇವೆ ಅನ್ನುವಂಥ ಸ್ಥಿತಿಗೆ, ಅಂತ ಮಟ್ಟಕ್ಕೆ ನಾವು ಹೋಗುವಂಥ ಸ್ಥಿತಿಯಲ್ಲಿ ಅನೇಕ ಮನುಷ್ಯರು ನಾವು ಉನ್ನತವಾಗಿ ಬೆಳಿಬಾರ್ದು ಅನ್ನುವಂಥ ಉದ್ದೇಶದಲ್ಲಿ ಅನೇಕ ಆತಂಕಗಳನ್ನ ಮಾಡ್ಬೋದು. ಮನುಷ್ಯರು ಮಾತ್ರವೇ ಅಲ್ಲ, ನಮಗಿರುವಂಥ ಶತ್ರು ಸೈತನನು ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳದಂತೆ ಅನೇಕ ಅಡ್ಡಿಗಳನ್ನು ಮಾಡ್ತಾ ಇರ್ತಾನೆ, ಸಮಾಧಾನ ಇಲ್ಲದೆ ಮಾಡ್ತಾ ಇರ್ತಾನೆ, ಅನಾರೋಗ್ಯ ಸ್ಥಿತಿಗೆ ತಂದು ಬಿಡ್ತಾನೆ ಪ್ರಿಯರೇ. ಆದರೆ ದೇವರು ಹೇಳ್ತಿದ್ದಾರೆ, ನಿನ್ನನ್ನು ಆಶೀರ್ವದಿಸ್ಲಿಕ್ಕೋಸ್ಕರವಾಗಿ, ನೀನು ಅಭಿವೃದ್ಧಿ ಆಗ್ಲಿಕ್ಕೋಸ್ಕರವಾಗಿ, ನನ್ನ ಮಹಿಮೆಗಾಗಿ ನೀನು ನಿಂತುಕೊಳ್ಳೋಕ್ಕೋಸ್ಕರವಾಗಿ ಏನೇನೆಲ್ಲ ಅಡ್ಡಿ ಇದೆಯೋ ಅದನ್ನೆಲ್ಲ ನಿನ್ನ ಮುಂದೆ ಹೋಗಿ ನಾನು ಸಮಪಡಿಸ್ತೇನೆ. ಆಮೇಲೆ ದೇವರಿಗೆ ಸ್ತೋತ್ರ. ನೀವೆಷ್ಟೋ ವರ್ಷದಿಂದಲೋ ಎಷ್ಟೋ ದಿನಗಳಿಂದಲೋ ನೀವು ಕೆಲವೊಂದು ಕಾರ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ, ಹೌದಲ್ವಾ? ಆದರೆ ದೇವರು, ಉನ್ನತ ಆಗಿರುವಂಥ ದೇವರು, ಏನೇ ಅಡ್ಡಿಗಳಾಗ್ತಾ ಇರ್ಬೋದು, ಇದುವರೆಗೂ ಅಡ್ಡಿಗಳ ಆಟಂಕಗಳು, ಪ್ರಯತ್ನಗಳಲ್ಲಿ ಅನೇಕ ನಷ್ಟಗಳಾಗ್ತಾ ಇರ್ಬೋದು. ನಿಮಗೆ ಬೇಸರ ಆಗ್ಬಿಡೋದು, ನಮ್ಮ ಬೇಡಪ್ಪ ಈ ಪ್ರಯಾಸ ಪಡುವಂಥದ್ದು, ಈ ಪ್ರಯತ್ನವೇ ಬೇಡ ಅಂತ ನಿಮಗೆ ಅನ್ನಿಸ್ತಿರಬಹುದು. ಆದರೆ ನೀವು ಆ ರೀತಿ ಅಂದುಕೊಳ್ಳುವಂಥದ್ದು ಉತ್ತಮವಲ್ಲ. ಆದರೆ ದೇವರಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನಾ ಪೂರ್ವಕವಾಗಿ, ಅಪ್ಪ ನಾನು ಇಂಥ ಪ್ರಯತ್ನ ಪಡ್ತಾ ಇದ್ದೇನೆ, ಇದಕ್ಕಾಗಿ ಎದುರು ನೋಡ್ತಾ ಇದ್ದೇನೆ, ಇದು ನನಗೆ ಒದಗಿ ಬರಬೇಕಾಗಿದೆ, ನಿನ್ನ ಸೇವೆಗೋಸ್ಕರವಾಗಿ, ನಿನ್ನ ಮಹಿಮಾರ್ಥವಾಗಿ ನಾನು ನಿಲ್ಲಬೇಕಾಗ್ತಾ ಇದೆ. ನೀನು ನನ್ನ ಉಪಯೋಗಿಸ್ಕೊ, ಅಡ್ಡಿ ಇರುವಂಥ ಪ್ರತಿಯೊಂದು ದಿಣ್ಣೆಗಳನ್ನು ಸಮಪಡಿಸಿ ನಡೆಸು ಎಂಬುದಾಗಿ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ಎಲ್ಲ ಅಡ್ಡಿ ಆತಂಕಗಳನ್ನು ತೆಗೆದುಹಾಕಿ ಸರಳವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗ ಸರಾಗ ಮಾಡ್ತಾನೆ, ಮಾರ್ಗಗಳನ್ನು ಸರಾಗ ಮಾಡುವಂಥ ದೇವರು. ಆಮೇಲೆ ದೇವರಿಗೆ ಸ್ತೋತ್ರ. ಎಷ್ಟೋ ಒಂದು ಸಂದರ್ಭದಲ್ಲಿ ಸೇವೆಗೆ ಹೋಗುವಂಥ ಸಂದರ್ಭ ಅನೇಕ ಆಟಂಕಗಳಾಗ್ತಾ ಇರ್ತವೆ.
ಅದನ್ನು ಜಯಿಸಿ ಮೀರಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಅಡ್ಡಿ ಇರುವಂಥ ದೇವರ ರಾಜ್ಯವನ್ನು ಕಟ್ಟಲಿಗೆ ಆಟಂಕವಾಗಿರುವಂಥ ಪ್ರತಿಯೊಂದನ್ನು ದೇವರು ಸಮಪಡಿಸಿ ನಡೆಸುವಂಥ ದೇವರಾಗಿದ್ದಾರೆ. ನೀವು ಇನ್ನು ಅತ್ಯಂತ ಪ್ರಯಾಸ ವ್ಯರ್ಥ ಎಂಬುದಾಗಿ ನೆನೆಸದೆ ದೇವರಿಗೆ ಒಪ್ಪಿಸಿಕೊಟ್ಟು ನಂಬಿಕೆ ಉಳ್ಳವರಾಗಿ, ನನ್ನ ದೇವರು ವಾಗ್ದಾನ ಕೊಟ್ಟಿದ್ದಾರೆ, ದೇವರು ನನ್ನ ಮುಂದೆ ನಡೆದು ನನ್ನ ಎಲ್ಲ ದಿನಗಳನ್ನು ಸಮಪಡಿಸ್ತಾರೆ ಎಂಬುದಾಗಿ, ಸರಿ ಮಾಡ್ತಾರೆ ಎಂಬುದಾಗಿ ನೀನು ನಂಬೋದಾದರೆ ನೀನು ಮಾಡುವಂಥ ಪ್ರಯತ್ನಗಳಲ್ಲಿ ಇನ್ನು ಮುಂದೆ ಜಯ. ಆಮೇಲೆ ನಂಬ್ತಾ ಇದ್ದೀರಾ? ನೀನು ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಅಪ್ಪ, ನನ್ನ ಎಲ್ಲ ಪ್ರಯತ್ನಗಳಲ್ಲಿ ನೀನು ಸಫಲತೆ ಕೊಡ್ತಿರೋದಕ್ಕಾಗಿ ಸ್ತೋತ್ರ. ಅದು ಮನುಷ್ಯರೇ ಆಗಿರ್ಬೋದು, ಅದು ಪರಿಸ್ಥಿತಿಗಳೇ ಆಗಿರ್ಬೋದು, ಅದೆಂತಹ ಕಾರ್ಯವೇ ಆಗಿರ್ಬೋದು. ಆ ಎಲ್ಲ ಪರಿಸ್ಥಿತಿಗಳನ್ನು ನೀನು ಸಮಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾರ್ಗವನ್ನು ಸರಳ ಮಾಡ್ತಿರುವುದಕ್ಕಾಗಿ ವಂದನೆ ಸ್ವಾಮಿ. ಮಾಡುವಂಥ ಪ್ರಯತ್ನದಲ್ಲಿ ಅಪ್ಪ ನೀನು ಆ ಒಂದು ಸಫಲತೆ ಒದಗಿಸಿ ಕೊಡ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಎಂಬುದಾಗಿ ನೀವು ನಂಬಿಕೆಯುಳ್ಳವರಾಗಿ ಪ್ರಯತ್ನ ಪಡ್ರಿ. ಖಂಡಿತವಾಗಿ ಅದರ ಒಂದು ಉನ್ನತವಾದಂಥ ರಿಸಲ್ಟ್ ನೀವು ಕಾಣ್ತೀರಿ. ಉನ್ನತವಾದಂಥ ಒಂದು 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 ರುಚಿ ನೀವು ನೋಡ್ತೀರಿ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ಏನೇ ವಿಜ್ಞಾಪನೆಗಳಾಗಿದ್ದು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ತಪ್ಪದೆ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತೆ. ಹೌದು ಸ್ವಾಮಿ. ಅಪ್ಪ, ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಾಗಿರ್ಬೋದು, ಈ ಲೋಕದ ಯಾತ್ರೆ ನಿನಗೆ ಮಹಿಮಕರವಾಗಿ ಜೀವಿಸುವಂಥದ್ದಾಗಿರ್ಬೋದು, ಅಭಿವೃದ್ಧಿ ಹೊಂದುವಂಥ ವಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಸ್ವಾಮಿ ಅಪ್ಪ ಅನೇಕ ಕರ್ತನೆ ಅಪ್ಪ ಆತಂಕಗಳು ಎದುರಾಗ್ತಾ ಇರ್ತವೆ. ಅದೆಲ್ಲವನ್ನ ನಮ್ಮ ಮುಂದೆ ನಡೆದು ಪ್ರತಿ ದಿನಗಳನ್ನು ಸಮಪಡಿಸಿ ಕರ್ತನೆ ನಡೆಸುವಂಥ ದೇವರು. ವಾಗ್ದಾನ ನೋಡ್ತಿರುವಂಥ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಅಪ್ಪ ಅಡ್ಡ ಆತಂಕಗಳಾಗಿರುವಂಥ ಪ್ರತಿಯೊಂದನ್ನು ಸರಿಪಡಿಸಿ ಸಮಪಡಿಸಿ ನಡೆಸು ಸ್ವಾಮಿ. ವಾಗ್ದಾನ ಕ್ರಮೆಲ್ಲನ ಆಶ್ರಯಿಸಿ ಬಲಪಡಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದಲ್ಲಿ ಜೀವಳ ಪರಲೋಕದ ತಂದೆಗೆ ಆಮೇಲೆ. ಪ್ರೈಸ್